98-96 ನಿಗದಿ ಬಜೆಟ್ ಇದೇ ನಮ್ಮ ಸಿದ್ದರಾಮಯ್ಯ ಮಂಡಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಿರೋ ಫಸ್ಟ್ ಟೈಮು ಇವರು ಫೈನಾನ್ಸ್ ಮಿನಿಸ್ಟರ್ ಆದಾಗ ದೇವೇಗೌಡರ ಕ್ಯಾಬಿನೆಟ್ದಲ್ಲಿ ಇದನ್ನ ಹೇಗೆ ನೆನಪಿಸ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ನಾವು ತಪ್ಪು ನೆಲೆಗಟ್ಟಿನ ಮೇಲೆ ನಮ್ಮ ಬಜೆಟ್ಗಳನ್ನ ಮಂಡಿಸ್ತಾ ಇದ್ದೀವಿ. ನಾವು ಸರ್ಕಾರದವ್ರು ರೊಕ್ಕ ಕೊಡ್ತಾ ಇದ್ದೀವಿ ನಂತರ ಟ್ಯಾಕ್ಸ್ ರೂಪಲ್ಲಿ ತೊಗೊಳ್ತೀವಿ ಅದನ್ನೆಲ್ಲ ಕಲೆಕ್ಷನ್ ಮಾಡಿ. ಈಗ ನೋಡಿರಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ಸೆಂಟ್ರಲ್ ಕೊಡ್ತೀವಿ. ಈಗ 4.5 ಲಕ್ಷ ಕೋಟಿ ರೂಪಾಯಿ ನಮ್ಮದು ಬಜೆಟ್ ಅದ. ಏನಿದ್ರ ಅರ್ಥ ಅಂದ್ರೆ ನಾವು ಟ್ಯಾಕ್ಸ್ ಅಂದ್ರೆ ಬಜೆಟ್ ಮಾಡ್ತೀವಿನ ಬಜೆಟ್ ತಗೊಂಡು ಮಾಡ್ತೀವಿನ ಅದಲ್ಲ. ಪ್ರತಿ ಹಳ್ಳಿನೂ ಅರ್ಥವ್ಯವಸ್ಥೆಯಾಗಿ ಅಧಿಕಾರ ವಿಕೇಂದ್ರೀಕರಣ ಆಗಿ ಅಲ್ಲಿ ಉದ್ಯಮಗಳಲ್ಲಿ ಬೆಳೆಯುವಂಥದ್ದು ಮಾಡಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಗೋಡೌನ್ಗಳನ್ನ ಮಾಡಿಸಿ ಅವ್ರು ಬೆಳೆದು ಉಳಿಯುವಂಗೆ ಅಲ್ಲಿಗೆ ಹೋಗಿ ಮಾರ್ಕೆಟ್ ಮಾಡುವಂಥದ್ದು ಮಾಡಿದ್ರೆ ಪ್ರತಿ ಗ್ರಾಮಕ್ಕೂ ನೀರಾವರಿ ಯೋಜನೆಗಳನ್ನು ಮಾಡಿಬಿಟ್ಟಿದ್ರೆ ನಿಶ್ಚಿತವಾಗಿಯೂ ಇವತ್ತು ನಮ್ಮದು ಮಿಗತೆ ಬಜೆಟ್ ಇರ್ತದೆ ಮತ್ತೇನೂ ಅಲ್ಲ. ಈ ಎಲ್ಲ ಉಳಿತಾಯ ಹಣವನ್ನು ತೆಗೆದುಕೊಂಡು ನಾವು ಡಿಫೆನ್ಸ್ಗೂ ಶಿಕ್ಷಣಕ್ಕೂ ಮತ್ತೆ ಅದು ಖರ್ಚು ಮಾಡುವಂಥದ್ದು. ಈವನ್ ಹಳ್ಳಿಯಲ್ಲಿ ಕಲಿಯೋ ಮಕ್ಕಳಿಗೆ ಅಲ್ಲಿಯೇ ಒಂದು ರೆವೆನ್ಯೂ ತೆಗೆಯುವಂಥ ಮಾತನ್ನು ಮಾತಾಡಿಕೊಂಡು ಅಲ್ಲಿ ಉತ್ಪಾದನೆ ಮಾಡಿ ರೆವೆನ್ಯೂ ತೆಗೆದು ಆ ದುಡ್ಡನ್ನ ಅಲ್ಲೇ ಖರ್ಚು ಮಾಡಿ ಉಳಿದ ದುಡ್ಡನ್ನ ಅಡ್ಮಿನಿಸ್ಟ್ರೇಷನ್ ಮಾಡಿಸುವಂಥ ಹೊಸ ದೃಷ್ಟಿಯ ನಮ್ಮ ವ್ಯವಸ್ಥೆ ಆಗಿತ್ತಪ್ಪ. ಅರ್ಥ ವ್ಯವಸ್ಥೆ ಆಗಿತ್ತಂದ್ರೆ ರಾಜಕೀಯ ವ್ಯವಸ್ಥೆ ಆಗಿತ್ತಂದ್ರೆ ಇವತ್ತು ಸಿದ್ದರಾಮಯ್ಯನಂಥ ಸಮಾಜವಾದಿ ಇದ್ದರೂ ಸಹಿತ ಏನೂ ಮಾಡೋ ಸ್ಥಿತಿಗೆ ಸುಮ್ಮನೆ ಏನೋ ಒಂದು ಲಾಲಿಪಾಪ್ ಕೊಟ್ಟಂಗೆ ಕ್ಯಾಂಡೀಗಳು ಕೊಡೋದ್ರೆ ಏನೋ ಲಾಲಿಪಾಪ್ ಕೊಟ್ಟಂಗೆ 5 ಕಿಲೋ ಅಕ್ಕಿಂದ 10 ಕಿಲೋ ಅಕ್ಕಿದ ಒಬ್ಬ ವ್ಯಕ್ತಿ ತಿಂಗಳ ತನಕ ಬದುಕಕ್ಕೆ ಸಾಧ್ಯದನಾ? ಇಸ್ ಇಟ್ ಪಾಸಿಬಲ್? ಇಲ್ಲಪ್ಪ ನಾವು ಬಸ್ ಕೊಟ್ಟಿವಿ ಅಂತ ಬಸ್ ಕೊಟ್ಟರೆ ಮುಗಿತಾ? ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾನೆ ಮತ್ತು ಮತ್ತೆಲ್ಲೋ ಹೋಗ್ತಾನೆ, ಕೆಲಸಕ್ಕೆ ಹೋಗ್ತಾನೆ, ಒಬ್ಬ ವ್ಯಕ್ತಿ ಹೋಗ್ತಾಳೆ, ಹೆಣ್ಮಗಳು ಯಾರೂ ಇರಲಿ, ಅವ್ರು ಉಳಿದ ಖರ್ಚು ಮಾಡಲೇಬೇಕಲ್ರಿ. ಆ ಉಳಿದ ಖರ್ಚು ಅವ್ರು ಉದ್ಯೋಗ ಬೇಕು. ಉದ್ಯೋಗ ಇಲ್ಲ ನಮ್ಮಲ್ಲೇ. ಅದು ಏನೋ ಇಸ್ಲಾಂ 30,000 ಈಗ